ಹೊರಗಡೆ ಬಂದು ಈ ಥರ ಒಂದು ಜಾಗದಲ್ಲಿ ನೆಮ್ಮದಿಯಾಗಿ ಸಮುದ್ರ ನೆಮ್ಮದಿನೇ ಅಷ್ಟೇ ಭಯಂಕರ. ಏಕೆಂದರೆ ಅಲೆಗಳ ಹಂಗೆ ಹೊಡಿತಾ ಇದೆ. ಸಿಕ್ಕಾಬಡೆ ಸ್ಟ್ರೆಸ್ ಇದೆ ನನಗಂತೂ. ಈ ವೆದರ್ ನೋಡ್ಬಿಟ್ಟು ನನಗಂತೂ ಸ್ಟ್ರೆಸ್ ಲೆವೆಲ್ ಸಿಕ್ಕಾಬಡೆ ಕಮ್ಮಿ ಆಗಿದೆ, ತುಂಬಾ ಕಮ್ಮಿ ಆಗಿದೆ. ನೆಂದು ಬಿಟ್ಟಿದ್ದೀನಿ ಮಳೇಲಿ, ಟೀ ಶರ್ಟ್ ಎಲ್ಲ ಒದ್ದೆ ಆಗಿಬಿಟ್ಟಿದೆ. ನಾನು ಆ್ಯಕ್ಚುಲಿ ಒಂದು ಹೆಜ್ಜೆ ಇಟ್ಟರೆ ಅಲ್ಲಿ ಆಲ್ಮೋಸ್ಟು 40 ಅಡಿ ಆಳ ಇದೆ. ನಿಮ್ಮ ಮನ್ಸು ಏನು ಹೇಳುತ್ತೆ ಅದನ್ನು ನೀವು ಕೇಳಿ ಗೈಸ್. ಇದೇನು ಮೋಟಿವೇಶನ್ ವಿಡಿಯೋ ಅಲ್ಲ, ಏನೋ ದಬಾಕ್ ಕೊಡ್ತೀನಿ ಅಂದ್ಬಿಟ್ಟು ಪ್ರೈವೇಟ್ ಕೆಲಸನ ಬಿಟ್ಟು ಏನೋ ಬಿಸ್ನೆಸ್ ಮಾಡಬೇಕು ಅಂತ ಬರ್ತೀವಿ. ಕಷ್ಟ, ಸಿಕ್ಕಾಪಟ್ಟೆ ಕಷ್ಟ. ಒಂದು ಬಿಸ್ನೆಸ್ ಸ್ಟಾರ್ಟಪ್ ಮಾಡಬೇಕು ಅಂದರೆ ಅದರಂಥ ಕಷ್ಟ ಇನ್ನೊಂದಿಲ್ಲ. ಲೈಫಲ್ಲಿ ಏನೋ ಒಂದು ಮಾಡಬೇಕು, ಕಿತ್ತಾಡಬೇಕು, ಮಾಡಬೇಕು, ಅದು ಇದು. ಒಟ್ಟಿನಲ್ಲಿ ಲೈಫನ್ನ ಒಂದು ಲೆವೆಲ್ಲು ನಾವು ಸೆಟಲ್ ಅಂತ ನಾನು ತಿಳ್ಕೊಳ್ಳಲ್ಲ. ಲೈಫಲ್ಲಿ ಸೆಟ್ಲ್ ಅಂಥದ್ದು ಏನಿಲ್ಲ. ಬಟ್ ದುಡಿಬೇಕು, ಸುತ್ತಾಡಬೇಕು, ಎಂಜಾಯ್ ಮಾಡಬೇಕು. ಅದೇ ಇದ್ರ ಮೇಲೆ ನಾನು ದುಡಿತಾ ಇದ್ದೀನಿ. ಖರ್ಚು ಇದೆ, ಸಾಲನೂ ಇದೆ, ಎಲ್ಲನೂ ಇದೆ. ಅದ್ರ ಮಧ್ಯ ಏನೋ ಒಂದಲ್ಲ ಒಂದಿನ, ಯಾವಾಗಲೂ ವರ್ಷಕ್ಕೊಂದ್ಸರಿನೋ ಅಥವಾ 6 ತಿಂಗಳಿಗೊಂದ್ಸರಿನೋ ಇಲ್ಲ ಇನ್ನೂ 2 ವರ್ಷಕ್ಕೊಂದ್ಸರಿನೋ ನಾವೊಂದು ಹೊರಗಡೆ ಬಂದು ಈ ಥರ ಒಂದು ಜಾಗದಲ್ಲಿ ನೋಡಿ ಕೂತ್ಕೊಂಡು ನೆಮ್ಮದಿಯಾಗಿ ಸಮುದ್ರ ನೆಮ್ಮದಿನೇ ಅಷ್ಟೇ ಭಯಂಕರ. ಏಕೆಂದರೆ ಅಲೆಗಳ ಹಂಗೆ ಹೊಡಿತಾರೆ. ಒಂದು ನೆಮ್ಮದಿಯಾಗಿ ಒಂದು ಗಾಳಿ ಇಷ್ಟು ಮಟ್ಟಿಗೆ ಹೊಡಿತಾ ಇದೆ. ನೆಮ್ಮದಿಯಾಗಿ ಈ ಥರ ಕೂತ್ಕೊಂಡು ಒಂದು ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ. ಸಿಕ್ಕಾಪಟ್ಟೆ ಸ್ಟ್ರೆಸ್ ಇದೆ ನನಗಂತೂ. BP 240 ಹೊಟ್ಟೋಗಿತ್ತು. ಟ್ಯಾಬ್ಲೆಟ್ ತೊಗೊಂಡೇ ಕಮ್ಮಿ ಬಂತು ನನಗೆ. ಯಾಕೆಂದರೆ ಬಿಸ್ನೆಸ್ ಟೆನ್ಷನ್ಸ್ಗಳು ಅಷ್ಟಿದೆ. ಅದ್ರ ಮಧ್ಯ ಒಂದು ಪೀಸ್ ಆಗಿ ಏನಾದ್ರು ಒಂದು ಬೇಕು, ಒಂದು ಸ್ಟ್ರೆಸ್ ರಿಲೀಫ್ ಆಗಿ. ಏನೂ ಇಲ್ಲ ಪ್ರಪಂಚದಲ್ಲಿ, ಎಲ್ಲ ನೋಡ್ಬಿಟ್ಟೆ. ಸುತ್ತಾಡೋದ್ರಿಂದನೇ ಪ್ರತಿಯೊಂದು ಇರೋದು, ಒಂದು ವಾತಾವರಣ ಎಂಜಾಯ್ ಮಾಡೋದು, ಇದರಲ್ಲೇ ಜೀವನ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ. ನೋಡಿ, ಈ ವೆದರ್ ನೋಡ್ಬಿಟ್ಟು ನನಗಂತೂ ಸ್ಟ್ರೆಸ್ ಲೆವೆಲ್ ಸಿಕ್ಕಾಬಡೆ ಕಮ್ಮಿ ಆಗಿದೆ, ತುಂಬಾ ಕಮ್ಮಿ ಆಗಿದೆ. ಸ್ಟ್ರೆಸ್ಸೇ ಇಲ್ಲ ಹೇಳಬೇಕು ಅಂದರೆ. ಇವಾಗ ನನಗೆ ಈ ಪಾಯಿಂಟ್ ಆಫ್ ಟೈಮಲ್ಲಿ ಇವಾಗ ನನಗೆ ಸ್ಟ್ರೆಸ್ಸೇ ಇಲ್ಲ. ನಾನು ಇನ್ನೊಂದು 1 ಅವರ್ ಬಿಟ್ಟರೆ ನನಗೆ ಕಾಲ್ಸ್ಗಳು ಬರುತ್ತೆ, ನನಗೆ ಮತ್ತೆ ಸ್ಟಾರ್ಟ್ ಆಗಬಹುದು. ಬಟ್ ಈ ಪಾಯಿಂಟ್ ಆಫ್ ಟೈಮು ನನಗೆ ಸ್ಟ್ರೆಸ್ ಇಲ್ಲ. ಏಕೆಂದರೆ ಒಂದು ನೆಮ್ಮದಿ ಅನ್ನೋದು ನನಗೆ ಇಲ್ಲಿ ಸಿಗ್ತಾ ಇದೆ. ನನಗೆ ನೆಮ್ಮದಿ ಎಲ್ಲಿ ಸಿಗುತ್ತೆ ಅನ್ನೋದು ನಾನು ತಿಳ್ಕೊಂಡಿದ್ದೀನಿ. ನಿಮಗೆ ನೆಮ್ಮದಿ ಎಲ್ಲಿ ಸಿಗುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ನಿಮ್ಮ ಸ್ಟ್ರೆಸ್ ಲೆವೆಲ್ನ ಕಮ್ಮಿ ಮಾಡಿಕೊಡಿ. ಬನ್ನಿ ಈ ಥರ ಜಾಗಗಳಿಗೆ. ನೆಂದು ಬಿಟ್ಟಿದ್ದೀನಿ ಮಳೇಲಿ, ಟೀ ಶರ್ಟ್ ಎಲ್ಲ ಒದ್ದೆ ಆಗಿಬಿಟ್ಟಿದೆ. ಬಟ್ ಅವೆಲ್ಲ ಕೇರ್ ಮಾಡಬಾರ್ದು. ಮಳೇಲಿ ನೆಂದುಬಿಟ್ಟೆ, ಅದು ಆಗೋಯ್ತು, ಶೂ ಅಲ್ಲಿ ಹಿಡಿದ್ಬಿಟ್ಟೆ. ನಾನು ಆ್ಯಕ್ಚುಲಿ ಒಂದು ಹೆಜ್ಜೆ ಇಟ್ಟರೆ ಅಲ್ಲಿ ಆಲ್ಮೋಸ್ಟು 40 ಅಡಿ ಆಳ ಇದೆ, ಸಮುದ್ರದ ಆಳ. ಒಂದು ಹೆಜ್ಜೆ ಇಟ್ಟರೆ ಬಿದ್ದೋಗ್ಬಿಡ್ತಿತ್ತು. ಸಿಕ್ಕಾಪಟ್ಟೆ ಕಷ್ಟ ನಾನು ಕುಂತಿರೋ ಜಾಗನೂ ಕೂಡ. ಬಟ್ ನನಗೆ ಈ ವ್ಯೂ ಬೇಕಾಗಿತ್ತು, ನಾನು ಬಂದೆ. ಎಂಜಾಯ್ ಮಾಡಬೇಕು, ಮಾಡ್ತಾಯಿದ್ದೆ. ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ನೀವು ಕೇಳಿ. ನಿಮಗೆ ಲೈಫಲ್ಲಿ ಒಂದೇ ಒಂದು ಇಂಪಾರ್ಟೆಂಟು, ದುಡ್ಡಿಗಿನ್ನ ಮೋಸ್ಟ್ ಇಂಪಾರ್ಟೆಂಟ್ ನೆಮ್ಮದಿ. ಅದೆಲ್ಲಿ ಸಿಗುತ್ತೆ ಅನ್ನೋದನ್ನು ನೀವು ಕಂಡುಕೋಬೇಕಷ್ಟೆ. ಕೆಲವ್ರಿಗೆ ಕಷ್ಟ ಇರುತ್ತೆ, ನನಗೂ ಸಿಕ್ಕಾಬಡೆ ಕಷ್ಟ ಇದೆ. ನನಗೇನು ಕಷ್ಟ ಇಲ್ಲ ಅಂತಲ್ಲ, ಸಿಕ್ಕಾಬಡೆ ಕಷ್ಟ ಇದೆ. ನಮ್ಗೇನು ಇಷ್ಟ ಅದು ಮಾಡಿದಾಗ, ನಮ್ಗೇನು ಇಷ್ಟ ಅದನ್ನು ನೋಡಿದಾಗ ನಮಗೆ ನೆಮ್ಮದಿ ಸಿಗುತ್ತೆ. ಏನೋ ಒಂದು ಹೇಳಬೇಕು ಅಂದ್ಕೊಂಡೆ, ಅರ್ಥ ಆಗಿದೆ ಅಂದ್ಕೊತೀನಿ. ತಪ್ಪಿದ್ರೆ ಕ್ಷಮಿಸಿ, ಏನಾದರೂ ಇದ್ದರೆ ತಪ್ಪಿದ್ರೆ ಹೇಳಿ. ಬಟ್ ನಾನೇನು ಕಂಡಿದ್ದು ನಾನು ಹೇಳಿದ್ದೀನಿ. ಥ್ಯಾಂಕ್ ಯು.